ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಭಕ್ತಿಯ ಮೂಲಕ ಜ್ಞಾನ ಮಾರ್ಗವನ್ನು ಸಾರಿದ ಕೈವಾರ ತಾತಯ್ಯ ಅವರ ಆದರ್ಶಗಳನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಿ, ಯುವ ಜನತೆಗೆ ರಮೇಶ್ ಸಲಹೆ. ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೆಚ್ಚ ಭರಿಸಿದ ಕಾಲೇಜಿನ ಹಳೆ ವಿದ್ಯಾರ್ಥಿ, ಇಬ್ಬರು ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಉತ್ತಮ ಕಾರ್ಯಕ್ಕೆ ಮೆಚ್ಚುಗೆಯ ಶ್ಲಾಘನೆ. ಹಳ್ಳಿ ಮೈಸೂರು ಶಾಲೆಯಲ್ಲಿ ವಿಜ್ಞಾನದ ಕಲರವ, ವಿದ್ಯಾರ್ಥಿಗಳ ಪ್ರತಿಭೆಗೆ ಸಾಕ್ಷಿಯಾದ ವಸ್ತು ಪ್ರದರ್ಶನ. ಗ್ರಾಮೀಣ ಭಾಗದ ಶಾಲೆಯಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ. ಯುವ ಜನತೆ ಕೈವಾರ ತಾತಯ್ಯ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ತಹಶೀಲ್ದಾರ್ ರಮೇಶ್ ಸಲಹೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕೈವಾರ ತಾತಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ಕಾರದ ಆದೇಶದಂತೆ ಕೈವಾರ ತಾತಯ್ಯ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಭಕ್ತಿಯ ಮೂಲಕ ಜ್ಞಾನ ಮಾರ್ಗವನ್ನು ಸಾರಿದ ಕೈವಾರ ತಾತಯ್ಯನವರು ಜನಮಾನಸದಲ್ಲಿ ಧಾರ್ಮಿಕತೆ, ನೀತಿ ಮತ್ತು ಸನ್ಮಾರ್ಗದ ಬೀಜ ಬಿತ್ತಿದ ಮಹಾನ್ ಸಂತರು. ಯೋಗಿ ನಾರಾಯಣ ಯತೀಂದ್ರ ಎಂಬ ಹೆಸರಿನಿಂದಲೇ ಪ್ರಸಿದ್ಧರಾದ ಅವರು ಕೇವಲ ಆಧ್ಯಾತ್ಮಿಕ ನಾಯಕರು ಮಾತ್ರವಲ್ಲದೆ ಭವಿಷ್ಯ ಜ್ಞಾನಿಗಳಾಗಿಯೂ ಗುರುತಿಸಿಕೊಂಡಿದ್ದರು ಎಂದು ತಿಳಿಸಿದರು. ಜಯಂತಿಯ ಅಂಗವಾಗಿ ಭಕ್ತರೊಂದಿಗೆ ಮೆರವಣಿಗೆ ಕೂಡ ಆಯೋಜಿಸಲಾಗಿತ್ತು. ಭಕ್ತರು ಘೋಷಣೆಗಳೊಂದಿಗೆ ಮಹನೀಯರ ಸ್ಮರಣೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಬಲಿಜ ಸಮಾಜದ ತಾಲೂಕು ಅಧ್ಯಕ್ಷ ಧರ್ಮರಾಜು, ಮುಖಂಡರಾದ ಹರ್ಷಿತ್, ಬಲಿಜ ಸಂಘದ ಜಿಲ್ಲಾ ಅಧ್ಯಕ್ಷ ಶಾಂತಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ರವಿಶಂಕರ್, ಉಪಾಧ್ಯಕ್ಷ ಧರ್ಮರಾಜು ಸೇರಿದಂತೆ ಅನೇಕ ಸಮಾಜ ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಪ್ರತಿ ವರ್ಷದಂತೆ ಕೈವಾರ ತಾತಯ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿದ್ದೀವಿ. ಈಗ ಕಲಾಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಸಹ ಶುಭಾಶಯನ ಕೋರ್ತಾ ನೆಕ್ಸ್ಟು ಈ ಕಾರ್ಯಕ್ರಮವನ್ನು ನಾವು ಅಲ್ಲಿ ಆಚರಿಸೋದಕ್ಕೋಸ್ಕರ ತೆರಳ್ತಾ ಇದ್ದೀವಿ. ಕೈವಾರ ತಾತಯ್ಯನವರು ಏನು ನಮಗೆ ಸಮಾಜದ ಒಳಿತಿಗಾಗಿ ಹೇಳಿದ್ದಾರೆ, ಅದನ್ನೆಲ್ಲ ನಾವೆಲ್ಲ ಪಾಲಿಸೋದ್ರ ಮೂಲಕ ಸಮಾಜದ ಒಳ್ಳೆತನಕ್ಕೆ ನಾವು ಸಹ ದುಡಿಯೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಯುವ ಜನಾಂಗ ಇವರ ಮಾರ್ಗದರ್ಶನ ಏನು ನೀಡಿದ್ದಾರೆ ಆ ಮಾರ್ಗದರ್ಶನದಂತೆ ನಡೆದರೆ ನಿಜವಾಗ್ಲೂ ಸಮಾಜ ಒಂದು ಒಳ್ಳೆಯ ದಾರಿಗೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ರಮೇಶ್ ಬಾಳೆ ಅವರು ಇಬ್ಬರು ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೆಚ್ಚ ಭರಿಸಿ ಅವರ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡಿದ್ದಾರೆ. ಈ ವೇಳೆ ಕಾಲೇಜಿನ ಹಳೆಯ ವಿದ್ಯಾರ್ಥಿ ರಮೇಶ್ ಬಾಳೆ ಅವರು ಮಾತನಾಡಿ, ಮಲೆನಾಡು ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ 1987ರಿಂದ 1988ರ ಅವಧಿಯಲ್ಲಿ ವ್ಯಾಸಂಗ ಮುಗಿಸಿ ಉತ್ತಮ ಉದ್ಯೋಗವನ್ನು ಹೊಂದಲು ಕಾಲೇಜು ಸಹಕಾರಿಯಾಗಿದೆ. ಹಾಗಾಗಿ ನಾನು ನಮ್ಮ ಕಾಲೇಜಿಗೆ ಸಣ್ಣ ಅಳಿಲು ಸೇವೆಯಾಗಿ ಪ್ರತಿ ವರ್ಷ ಇಬ್ಬರು ಬಡ ವಿದ್ಯಾರ್ಥಿಗಳ ವ್ಯಾಸಂಗದ ಶುಲ್ಕವನ್ನು ಭರಿಸುತ್ತೇನೆ. ಜೊತೆಗೆ ಕೌಶಲ್ಯ ಆಧಾರಿತ ತರಬೇತಿ ಮಾಡುತ್ತೇನೆಂದು ಭರವಸೆ ನೀಡಿದ್ದಾರೆ. Foundation for my professional career. I am very grateful and thankful for that one. ಸೊ ನೀವು ಈಗ ಮಕ್ಕಳಿಗೆ ಉತ್ತೇಜನ ನೀಡ್ತಾಯಿಲ್ಲ, ಅದು ನಿಮಗೆ ಏನು ಪ್ರೇರಣೆ ಅಂತ? ಅದು ಕನ್ನಡದಲ್ಲಿ ಹೇಳ್ತಾರಲ್ಲ, ನಾನು ನನ್ನದು ಅನ್ನೋದು ಇರಬಾರ್ದು. ಸೊ ವಿ ಶುಡ್ ಬಿ ಏಬಲ್ ಟು ಗಿವ್ ಸಮಥಿಂಗ್ ಟು ದ ಸೊಸೈಟಿ. ದಟ್ ವಾಸ್ ಮೈ ಮೇನ್ ಮೋಟಿವೇಶನ್ ಟು ಹೆಲ್ಪ್ ಆ್ಯಸ್ ಮಚ್ ಆಸ್ ಪಾಸಿಬಲ್ to the students. That was my main motivation. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯನ? I think I started about when I first came here around 2020 ಇಂದ ಮಾಡ್ತಾ ಇದ್ದೀವಿ. Around 5 years. ನಾವು ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ನಾವು ಬಂದು ಬಳೆಪೇಟೆನಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದಿ ದೆನ್ ಹಾಸನ್ನಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದಿದ್ದು. ನಮ್ಮ ತಂದೆಯವರು ರಘುರಾಮಯ್ಯ ಬಳೆ ಅಂದ್ಬಿಟ್ಟು ರೆವಿನ್ಯೂ ಆಫೀಸರ್ ಆಗಿದ್ದರು KHPನಲ್ಲಿ. ನಮ್ಮ ತಾಯಿ ಕೃಷ್ಣಸ್ವಾಮಿ ಸೀತಮ್ಮ ಅವರು ನನಗೆ ಅರ್ಲಿ ಸ್ಟೇಜಸ್ಸಲ್ಲಿ ಮ್ಯಾಥಮೆಟಿಕ್ಸ್, ಇಂಗ್ಲೀಷ್, ಅರ್ಥಮೆಟಿಕ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ ವಿ ಆಲ್ ಹೈಲ್ ಫ್ರಮ್ ಜನರೇಷನ್ಸ್ ಫ್ರಮ್ ಬ್ಯಾಂಗ್ಳೂರ್, ಬಳೆಪೇಟ್. ದಟ್ಸ್ ಅವರ್ ನಮ್ಮ ಫ್ಯಾಮಿಲಿ ನೇಮ್ ಬಳೆ ಅನ್ನೋದು ಅದರಿಂದನೇ ಬಂದಿರೋದು ಸರ್. ಸೊ ಈ ಮಕ್ಕಳಿಗೆ ಫೀಸ್ ಕೊಡೋದ್ರಿಂದ ನಿಮ್ಮ ಮನಸ್ಸಿಗೆ ಯಾವ ಥರ ಸಂತೋಷ? ನನಗೇನು ಅಂದರೆ ಎಜುಕೇಷನ್ ಈಸ್ ದ ಫೌಂಡೇಶನ್. ಎಜುಕೇಷನ್ ನಾವು ಸರಿಯಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಯಾರೇ ಮಕ್ಕಳಿಗಾಗಲಿ ಅದು ಇಟ್ ಗಿವ್ಸ್ ಎಕನಾಮಿಕ್ ಫೌಂಡೇಶನ್. ಎಜುಕೇಷನ್ ಲೀಡ್ಸ್ ಟು ಎಕನಾಮಿಕ್ ಫೌಂಡೇಶನ್ ಆ್ಯಂಡ್ ಎಕನಾಮಿಕ್ ಇಂಡಿಪೆಂಡೆನ್ಸ್. ಪರ್ಟಿಕ್ಯುಲರ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ. ಈ ವೇಳೆ
ಕಾಲೇಜಿನ ಕಾರ್ಯದರ್ಶಿ ಸಿಆರ್ ಜಗದೀಶ್ ಅವರು ಮಾತನಾಡಿ, ಸುಮಾರು 60ರಿಂದ 70 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕಾಲೇಜು ನಮ್ಮದು. ಈ ಕಾಲೇಜಿನ ಪ್ರಗತಿಗೆ ಹಲವಾರು ಹಳೆಯ ವಿದ್ಯಾರ್ಥಿಗಳು ಬಹಳಷ್ಟು ಸಹಾಯ ಪ್ರೋತ್ಸಾಹ ಮಾಡಿದ್ದಾರೆ. ಇದನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ತಾವು ಸಾಧನೆ ಮಾಡಿ ಗಳಿಸಿದ ಹಣದಿಂದ ಮುಂದೆ ಕಾಲೇಜಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಕೋಟ್ಯಾನುಕೋಟಿ ಹಣವನ್ನು ನೀಡಿ ಪ್ರೋತ್ಸಾಹ ನೀಡಿ ಇಲ್ಲಿನ ವಿದ್ಯಾರ್ಥಿಗಳ ಗುರಿ ಹಾಗೂ ಸಾಧನೆಗಳಿಗೆ ಸದಾ ಮಿಡಿಯುತ್ತಿದ್ದಾರೆ. ಆ ಮಿಡಿತಕ್ಕೆ ನೀವು ಮನಸೋಲಲೇಬೇಕು. ಈ ಕಾಲೇಜಿಗೆ ಹೆಸರು ತರಲೇಬೇಕು. ಈ ದೇಶದ ಪ್ರಗತಿಗೆ ನಾಂದಿಯಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಹಣ ಕಾಲೇಜಿನ ಅಭಿವೃದ್ಧಿಗೆ ಪೂರಕವಾಗಿ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಕಲ್ಪನೆ ಹೊಂದಿದ್ದೇವೆ. ಅದಕ್ಕೆ ಸಹಕಾರಿಗಳಾದಂತಹ HD ಪಾರ್ಶ್ವನಾಥ್ ಅವರೇ, ಖಜಾಂಚಿಗಳು, ರಮೇಶ್ ಬಾಳೆ ಅವರನ್ನು ನಮ್ಮ ಕಾಲೇಜಿಗೆ ಪರಿಚಯಿಸಿ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಹಸ್ತವನ್ನು ನೀಡಲು ಸಹಕರಿಸಿದಂಥ ನಮ್ಮ ನಿವೃತ್ತ ಪ್ರಾಂಶುಪಾಲರಾದಂಥ ಜಯಂತ್ ಅವರೇ, ಸದಾ ವಿದ್ಯಾರ್ಥಿಗಳಿಗೋಸ್ಕರ ಮೀರಟ್ ಫೌಂಡೇಶನ್ ಇರ್ಬೋದು, ಎಜುಕೇಷನ್ ಇರ್ಬೋದು, 16 ವಿಭಾಗದಲ್ಲಿ ಕೆಲಸವನ್ನು ಮಾಡಿ ಸದಾ ವಿದ್ಯಾರ್ಥಿಗಳ ಮೀರೈಸ್ ಫೌಂಡೇಶನ್. ಮೊದಲನೇದಾಗಿ ನಾನು ನಮ್ಮ ಮ್ಯಾನೇಜ್ಮೆಂಟಿಗೆ ಕೃತಜ್ಞತೆಲಾಗಿರ್ತೀನಿ. ಈ ಥರ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಇವತ್ತಿನ ಈವೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಇವತ್ತಿನ ಈವೆಂಟಿನ ಕೇಂದ್ರ ಬಿಂದು ಮಿಸ್ಟರ್ ರಮೇಶ್ ಬಾಳೆ ಅಂತ ಹೇಳಿ, ಅವರು ಆಸ್ಟ್ರೇಲಿಯಾದಲ್ಲಿ ನೆಲೆಸಿರ್ತಾರೆ. ಅವ್ರು ಪ್ರತಿ ವರ್ಷ ನಮ್ಮ ಸ್ಟೂಡೆಂಟ್ಸಿಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಇಟ್ಸ್ ನಾಟ್ ಆಲ್ ಅಬೌಟ್ ರಮೇಶ್ ಸರ್ ಕೂಡ ಹಿಂದೆ ಒಂದು ದಿನ ಇಲ್ಲೇ ವಿದ್ಯಾರ್ಥಿಯಾಗಿದ್ದರು. ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆ ಪೊಸಿಷನ್ ತಗೊಂಡು ಇವತ್ತು ಇಬ್ಬರಿಗೆ ಸಹಾಯ ಮಾಡಿದ್ದಾರೆ. ಮುಂದೊಂದು ದಿನ ನಾನು ಅದೇ ರೀತಿ ಅವ್ರ ಥರನೇ ಸಮಾಜದಲ್ಲಿ ಒಳ್ಳೆ ಪೊಸಿಷನ್ ತಗೊಂಡು ನಾನು 4 ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಯ್, ನಾನು ಸ್ನೇಹ ಅಂತ ಹೇಳಿ. ಐ ಆಮ್ ಫಸ್ಟ್ ಇಯರ್ ಸ್ಟೂಡೆಂಟ್ ಇನ್ MCE ಆಫ್ ಹಾಸನ್. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಮ್ಯಾನೇಜ್ಮೆಂಟ್ ಸೀಟಿಂದ ನಾನು ಜಾಯ್ನ್ ಆಗಿದ್ದು. ನಾನು ಮೀರೈಸ್ ಜುಲೈಯಲ್ಲಿ ನಡೆದಿರೋ ಮೀರೈಸ್ದು ಡ್ರೋನ್ ಕ್ವೆಸ್ಟ್ ಅನ್ನೋ ಒಂದು ಕಾಂಪಿಟೇಷನಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಸೊ ಐ ಆಮ್ ವೆರಿ ಟಚ್ ವಿತ್ ದಿಸ್ ಮೀರೈಸ್ ಫೌಂಡೇಶನ್. ಬಟ್ ಐ ಆಮ್ ನಾಟ್ ಅ ಕ್ಲಬ್ ಮೆಂಬರ್, ಬಟ್ ಐ ಆಮ್ ಇನ್ ಟಚ್ ವಿತ್ ದಿಸ್ ಕ್ಲಬ್ ಆ್ಯಕ್ಟಿವಿಟೀಸ್. ಇವತ್ತು ಏನು ರಮೇಶ್ ಬಾಲೆ ಸರ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು, that we should be connected for both industries and for education. We should not be only towards the academics. ಒಂದೇ ಹತ್ರ we should not be stuck on. ಆ್ಯಂಡ್ ನಮ್ಮ ಕರಿಕ್ಯುಲಮ್ಸು ನಮ್ಮ ಇಂಡಸ್ಟ್ರೀಸೇ ಆಗಿರ್ಬೋದು ಅಥವಾ ನಮ್ಮ ಅಕಾಡೆಮಿಕ್ಸ್ಗೆ ಆಗಿರ್ಬೋದು, ಎರಡು ಕಡೆಗೂ ನಾವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಇಂಟಲೆಕ್ಚುಯಲ್ ವಿತ್ ಎವ್ರಿಥಿಂಗ್. ಸೊ ಥ್ಯಾಂಕ್ ಯು ಫಾರ್ ರಮೇಶ್ ಬಾಲೆ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಮೀರೈಸ್ ಫೌಂಡೇಶನ್ to give this opportunity for students of first years. Thank you. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ RT ದ್ಯಾವೇಗೌಡ, ಮಾಜಿ ಪ್ರಾಂಶುಪಾಲರಾದ ಜಯಂತ್, ಪ್ರಾಧ್ಯಾಪಕರಾದ ಗೀತಾ ಕಿರಣ್ ಹಾಜರಿದ್ದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ವಾಸ್ತು ಪ್ರದರ್ಶನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ಸೋಮಲಿಂಗೇಗೌಡ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಶಾಲೆಯಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಹೆಮ್ಮೆಯ ಸಂಗತಿ. ಇದು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ವೈಜ್ಞಾನಿಕ ಮನೋಭಾವವನ್ನು ಹೊರಹಾಕಲು ಉತ್ತಮ ವೇದಿಕೆಯಾಗಿದೆ ಎಂದು ಶ್ಲಾಘಿಸಿದರು. ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ವೈಜ್ಞಾನಿಕ ಮಾದರಿಗಳು ನೋಡುಗರ ಗಮನ ಸೆಳೆದವು. ಸುತ್ತಮುತ್ತಲಿನ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೇರಿದಂತೆ 500ಕ್ಕೂ ಅಧಿಕ ಜನರು ಭೇಟಿ ನೀಡಿ ಪ್ರದರ್ಶನವನ್ನು ಕಣ್ತುಂಬಿಕೊಂಡರು. ಕಾರ್ಯಕ್ರಮದ ಕುರಿತು ಶಾಲೆಯ ಮುಖ್ಯ ಶಿಕ್ಷಕರಾದ ಗುರುರಾಜ್ ನಾಯಕ್ ಮಾತನಾಡಿ, ಕೇವಲ ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ಪ್ರಾಯೋಗಿಕವಾಗಿ ಕಲಿತಾಗ ಮಾತ್ರ ವಿಜ್ಞಾನ ನಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ನಮ್ಮ ಶಾಲೆಯ ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ. ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ವಿಜ್ಞಾನಿಗಳಾಗಲಿ ಎಂಬುದು ನಮ್ಮ ಆಶಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ CRP ನಟೇಶ್, ECO ಆನಂದ್, ಗಣಿತ ಶಿಕ್ಷಕರಾದ ಎನ್ ಮೂರ್ತಿ, ರೂಪಾಜಿ, ಯಮುನಾ MS ಹಾಜರಿದ್ದರು. ಹಾಗೆಯೇ ಪ್ರಥಮ ದರ್ಜೆ ಸಹಾಯಕರಾದ ಸಂತೋಷ್ ಕುಮಾರ್, NSQS ಮಾರ್ಗದರ್ಶಕರಾದ ಸಂತೋಷ್ ಕುಮಾರ್ ಸೇರಿದಂತೆ ವಿವಿಧ ವಿಷಯಗಳ ಅತಿಥಿ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು, ಸುತ್ತಮುತ್ತಲಿನ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಸನ ಮಹಾನಗರ ಪಾಲಿಕೆಯಲ್ಲಿ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ KR ಕವಿತಾ ಅವರಿಗೆ ಅನಗತ್ಯ ಕಿರುಕುಳ ನೀಡಲಾಗುತ್ತಿದೆ ಎಂಬ ಆರೋಪಗಳಿಗೆ ಸೂಕ್ತ ತನಿಖೆಯೊಂದಿಗೆ ನ್ಯಾಯ ಒದಗಿಸುವಂತೆ ಡಾ. ಸಾವಿತ್ರಿ ಒತ್ತಾಯಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರು ಮಾಡಿರುವ ಅಧಿಕಾರಿಯೊಬ್ಬರ ವಿರುದ್ಧ ನಡೆಯುತ್ತಿರುವ ಇತ್ತೀಚಿನ ಬೆಳವಣಿಗೆಗಳು ಆತಂಕಕ್ಕೆ ಕಾರಣವಾಗಿವೆ. ಕಳೆದ 10-15 ವರ್ಷಗಳಿಂದ ಅರ್ಕಲ್ಗೂಡು, ಸಕಲೇಶಪುರ, ಆಲೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಸೇವೆ ಸಲ್ಲಿಸಿರುವ ಕವಿತಾ ಅವರು ಯಾವುದೇ ಒತ್ತಡಕ್ಕೂ ಒಳಗಾಗದೆ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದ ಅಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಯಾರ ಮುಲಾಜಿಗೂ ಒಳಗಾಗದೆ ಕಾನೂನುಬದ್ಧವಾಗಿ ಕೆಲಸ ಮಾಡುವ ಅವರ ಕಾರ್ಯವೈಖರಿ ಹಾಸನ ಜಿಲ್ಲೆಯ ಜನತೆಗೆ ಪರಿಚಿತವಾಗಿದೆ. ಇದೇ ಕಾರಣಕ್ಕೆ ಅವರು ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಕಚೇರಿಯೊಳಗಿನ ಕೆಲ ಭ್ರಷ್ಟ ವಲಯಗಳಿಂದ ತೊಂದರೆ ಎದುರಿಸಬೇಕಾದ ಘಟನೆಗಳು ನಡೆದಿವೆ ಎಂಬುದು ಸಾರ್ವಜನಿಕ ಚರ್ಚೆಯ ವಿಷಯವಾಗಿದೆ ಎಂದು ಹೇಳಿದರು. ನಾವು ಮೀಡಿಯಾದ ಮೂಲಕನೇ ನೋಡಿದ್ವಿ. ಅವರು ನಮಗೆ ಹಲವಾರು ವರ್ಷಗಳಿಂದ ಅವರ ಕಾರ್ಯವೈಖರಿಯನ್ನು ನೋಡ್ಕೊಳ್ತಾ ಬಂದಿರೋರು ನಾವು. ಸೊ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲ ಸಾರ್ವಜನಿಕರು ಕೂಡ ಗೊತ್ತಿರುವಂಥ ವಿಷಯವೇ. ಆದರೆ ಈಗ ನಮ್ಮ ಹಾಸನ ನಗರ ಸಭೆ ಈಗ ಉನ್ನತ ಇದಕ್ಕೆ ಹೋಗಿ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇದೆ ಮಹಾನಗರ ಪಾಲಿಕೆಯಲ್ಲಿ. ಹಾಗಾಗಿ ಅವರಿಗೆ ಹೆಚ್ಚಿನ ಜವಾಬ್ದಾರಿನ ವಹಿಸಿದಾಗ ದಕ್ಷವಾಗಿ ನಮ್ಮ ಹಾಸನ ನಗರದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ. ಅವೆಲ್ಲದೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಈಗ ಏನಾಗ್ತಿದೆ ಅಂತಂದರೆ ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಈಗ ಕೆಲವೊಂದು ಆರೋಪಗಳು, ಪ್ರತಿಭಟನೆ ಇವುಗಳಿಂದ ಏನಾಗ್ತಿದೆ, ಆಕೆಯ ಮಾನಸಿಕವಾಗಿ ಆಕೆ ಕುಗ್ಗಿ ಹೋಗ್ತಾರೆ. ಹಾಗೆ ನಮಗೆ ಒಂದು ಆತಂಕ ಮೂಡ್ತಾ ಇದೆ. ಈ ಸಮಾಜದಲ್ಲಿ ಈ ಥರ ಬೆಳವಣಿಗೆಗಳು ನಡೆದರೆ ಖಂಡಿತವಾಗಿಯೂ ಮುಂದೆ ದಕ್ಷ ಅಧಿಕಾರಿಗಳು ಕಾಣೆಯಾಗ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಭಾರತಿ, ಡಾಕ್ಟರ್ ಧನಲಕ್ಷ್ಮಿ, ಜಯಶ್ರೀ, ಗಿರಿಜಾಂಬಿಕಾ, ಕಿಶೋರ್ ಸೇರಿದಂತೆ ಇತರರು ಹಾಜರಿದ್ದರು. ದುಬೈನಲ್ಲಿರುವ 28 ಜನ ಕನ್ನಡಿಗರ ಜೊತೆ ನಿರಂತರವಾಗಿ ರಾಜ್ಯ ಸರ್ಕಾರ ಸಂಪರ್ಕದಲ್ಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಕನ್ನಡಿಗರು ಸಿಲುಕಿಕೊಂಡಿರುವ ವಿಚಾರವಾಗಿ ದುಬೈನಲ್ಲಿ 28 ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲಿ ವಿಮಾನ ಹಾರಾಟ ನಡೆಯುತ್ತಿಲ್ಲ. ಕೇಂದ್ರ ಸರ್ಕಾರದ ನಿರ್ದೇಶನ ಪಾಲನೆ ಮಾಡಬೇಕು. ಆತಂಕ ಪಡುವ ಅಗತ್ಯ ಇಲ್ಲ. ರಾಜ್ಯ ಸರ್ಕಾರ ನಿರಂತರವಾಗಿ ಕನ್ನಡಿಗರ ಜೊತೆ ಟಚ್ಲಿದ್ದಾರೆ. ಎಂಇಎ ಜೊತೆ ಕೂಡ ಖರ್ಗೆ ಸಾಹೇಬರು ನಿರಂತರ ಮಾತುಕತೆ ನಡೆಸಿದ್ದಾರೆಂದು ತಿಳಿಸಿದರು. ಅಧಿಕಾರಿಗಳಿಂದ ರಾತ್ರಿ ನಾನೇ ಸಸ್ಪೆಂಡ್ ಮಾಡಿದ್ದೀನಿ. ಯಾಕಂದರೆ ಇವೆಲ್ಲನೂ ಕೂಡ ನಾವು ಭಾಳ ಕಾಳಜಿ ವಹಿಸಿ, ನನಗಂತೂ ವೈಯಕ್ತಿಕವಾಗಿ ಭಾಳ ಬೇಸರ ಆಗಿದೆ. ಯಾಕಂದರೆ ಇದು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವು ಮಾಡಿದ್ವಿ. ಅದಾದಮೇಲೆ BJP ಸರ್ಕಾರ ಬಂದಮೇಲೆ ಸಂಪೂರ್ಣವಾಗಿ ನಿಲ್ಲಿಸೋದು. ಈಗ ನಮ್ಮ ಸರ್ಕಾರ ಬಂದಮೇಲೆ ಕಷ್ಟಪಟ್ಟು ನಾವು ಇದು ಮಾಡಿಸ್ತಾ ಇದ್ದೀವಿ. ಈಗ ಅಲ್ಲಿ 2000 ಕೆಪಾಸಿಟಿ ಇದೆ. ಈಗ 500 ಮಕ್ಕಳಿಗೆ ಫಸ್ಟ್ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಯುವಕರಿಗೆ ಇದು ಒಂದು ಕನಸು, ನನಸಾಗುವಂಥ ಒಂದು ಸಂಸ್ಥೆ ಕಟ್ಟಿದ ಮೇಲೆ ಹಿಂಗೆ ಆಗಿರೋದು ಸರಿಯಲ್ಲ. ಅದಕ್ಕೆ ಏನೇ ಇದ್ರೂ ಕೂಡ ನೀವು ಹೇಳ್ದಂಗೆ ನಮ್ಮಂಥವ್ರಿಗೆ ಮುಜುಗರ. ಆಗಲೇ ಕ್ರಮ ತೊಗೊಂಡಿದ್ದೀವಿ. ಅವ್ರ ಮೇಲೆ ಸಸ್ಪೆನ್ಷನ್ ಆಗಿದೆ, ಒಂದು AW ಇದೆ. ಅದಕ್ಕೆ ಒಂದು ಥರ್ಡ್ ಪಾರ್ಟಿ ಇವ್ಯಾಲ್ಯೂಯೇಷನ್ ಆಗಿದೆ. ಮತ್ತೊಂದು ಸರಿ ಒಂದು ಕ್ವಾಲಿಟಿ ಕಂಟ್ರೋಲು ಎಕ್ಸ್ಟರ್ನಲ್ ಸ್ಟೈಫಂಡು ಅವ್ರಿಗೆ 10,000 ಕೊಡ್ತೀನಿ ಅಂತ ಹೇಳಿದ್ರೆ ಸ್ಟೈಫಂಡು ನಾವು ಕೊಡ್ತೀವಿ ಅಂತ ಹೇಳಿರಲಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 7 ಮತ್ತು 8ರಂದು ಹಕ್ಕೊತ್ತಾಯ ಜಾಥಾ, ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯಲಿದೆ ಎಂದು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಗೌರವಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 7ರಂದು ಬೆಳಗ್ಗೆ 9:30ಕ್ಕೆ ಮಹಾರಾಜ ಉದ್ಯಾನವನದ ಬಯಲು ರಂಗಮಂದಿರದಿಂದ ದ್ಯಾವಮ್ಮ ಮಂಜಪ್ಪ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ. ಈ ಸಂದರ್ಭದಲ್ಲಿ ಹೋರಾಟದ ಹಾಡುಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮವನ್ನು ಸಾಮಾಜಿಕ ಹೋರಾಟಗಾರ್ತಿ, ಲೇಖಕಿ ಹಾಗೂ ನ್ಯಾಯವಾದಿ ತೀಸ್ತಾ ಸಿಟಲ್ವಾಡ್ ಉದ್ಘಾಟಿಸಲಿದ್ದು, ಅಕೈ ಪದ್ಮಶಾಲಿಯವರು ಸಾಮಾಜಿಕ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಅದೇ ದಿನ ಸಂಜೆ 6 ಗಂಟೆಗೆ ಮಹಾವೀರ ವೃತ್ತದಲ್ಲಿ ಕಪ್ಪು ಉಡುಪಿನಲ್ಲಿ ಮಹಿಳೆಯರ ಮೌನ ಜಾಗೃತಿ ಕಾರ್ಯಕ್ರಮ ನಡೆಯಲಿದ್ದು, ಸರ್ವಜನಾಂಗದ ಶಾಂತಿಯ ದೇಶ ಎಂಬ ಸಂದೇಶವನ್ನು ಸಾರಲಿದೆ. ಮಾರ್ಚ್ 8ರಂದು ಬೆಳಗ್ಗೆ 9:30ರಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಹಿಳಾ ದೌರ್ಜನ್ಯ, ಸವಾಲುಗಳು ಮತ್ತು ಬಿಡುಗಡೆ ಸಾಧ್ಯತೆಗಳು ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ. ದೇಶ ರಾಜಕಾರಣ, ಲೈಂಗಿಕ ದೌರ್ಜನ್ಯ, ಹೆಣ್ಣುಮಕ್ಕಳ ಕಣ್ಮರೆ, ಜಾತಿ ಹಾಗೂ ಲಿಂಗಾಧಾರಿತ ಹಿಂಸಾಚಾರ ಕುರಿತ ಗೋಷ್ಠಿಗಳು, ತಜ್ಞರ ಉಪನ್ಯಾಸಗಳು ಹಾಗೂ ಪ್ರತಿಕ್ರಿಯೆಗಳು ನಡೆಯಲಿವೆ. ದಿನವಿಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾಗೃತಿ ಗೀತೆಗಳು, ಕೋಲಾಟ, ಜಾನಪದ ನೃತ್ಯ ಹಾಗೂ ರೂಪಕ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮತ್ತು ಹಾಡು ಅವ್ರ ಜೊತೆಗೆ ಸಂವಾದ ಮಾಡೋದ್ರ ಮೂಲಕ ಜಾಗೃತಿ ಮೂಡಿಸಿರುವಂಥದ್ದು. ಮತ್ತು ಈ ಕಾರ್ಯಕ್ರಮದ ಭಾಗವಾಗಿ ಅಧ್ಯಯನ ಶಿಬಿರ ಅಂತ ಹೇಳಿ ಇಲ್ಲಿ ಹಾಸನದಲ್ಲಿ ಒಂದು 80 ಜನನ ಒಳಗೊಂಡಂತೆ ಒಂದು ಅಧ್ಯಯನ ಶಿಬಿರ ಮಾಡಿ ಅವರನ್ನು ಕೂಡ ಕಾಲೇಜುಗಳಿಗೆ, ಅಂದರೆ ಡಿಗ್ರಿ ಕಾಲೇಜ್ ಇರ್ಬೋದು, PG ಕಾಲೇಜು, ನರ್ಸಿಂಗ್ ಕಾಲೇಜುಗಳಿಗೆ ಹೋಗಿ ಅವ್ರ ಜೊತೆಗೆ ಮಾತಾಡುವಂಥ ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಆಗಿದೆ. ಹಾಗಾಗಿ ಮಹಿಳೆ ಒಂದು ಎಲ್ಲರೂ ಕೂತ್ಕೊಂಡು ಮಾತಾಡುವಾಗ ಅಷ್ಟೇ ಅವಳ ಸಂಕಷ್ಟಗಳು ಹೊರಗಡೆ ಬರೋದು ಅಂತ ಹೇಳಿ ಕೌದಿ
ಹೊಲಿಯುವಂಥ ಕಾರ್ಯಾಗಾರನೂ ಕೂಡ ಆಗಿದೆ. ಮಹಿಳೆಯೇ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ದಿನನಿತ್ಯ ನಡೀತಾ ಇರುವಂಥ ಶೋಷಣೆಗಳ ಬಗ್ಗೆ ಇರ್ಬೋದು, ಅವಳ ಮನಸ್ಸಲ್ಲಾಗುವಂಥ ತಲ್ಲಣಗಳ ಬಗ್ಗೆ ಅವಳು ವ್ಯಕ್ತಪಡಿಸ್ತಾ ಹೊರಗಡೆ ಕೌದಿ ಹೊಲಿಯುವಂಥ ತರಬೇತಿನೂ ಆಗಿದೆ. ಈಗ ಇದ್ರ ಹತ್ರ ಬಂದಿದ್ದೀವಿ ಇದಕ್ಕೆ ಮಹಿಳಾ ದಿನಾಚರಣೆಗೆ. ಇದ್ರ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳಲ್ಲಿ, ಹಾಸನ ತಾಲೂಕನ್ನು ಒಂದನ್ನು ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲೂ ವಿಚಾರಗೋಷ್ಠಿ ಮತ್ತು ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಕಾರ್ಯಕ್ರಮ ಆಗಿದೆ. ಇವತ್ತು ಬೇಲೂರು ತಾಲೂಕಿನಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಸಂಜೆ 4. ಸುದ್ದಿಗೋಷ್ಠಿಯಲ್ಲಿ ಮಮತಾ, ಶಿವು, ಡಾಕ್ಟರ್ ಧನಲಕ್ಷ್ಮಿ, ಗೀತಾ, ನಿರ್ಮಲಾ, ತಾರಸ್ವಾಮಿ, ಪುಷ್ಪಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ವಿಶ್ವ ಶ್ರವಣ ದಿನ ಆಚರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ರಾಜಣ್ಣ, ನಿರ್ದೇಶಕರು, ಹಿಮ್ಸ್ ಆಸ್ಪತ್ರೆಯವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಡಾಕ್ಟರ್ ರಾಘವೇಂದ್ರ ಅವರು, ಪ್ರತಿ ವರ್ಷ ಮಾರ್ಚ್ 3ರಂದು ಈ ಶ್ರವಣ ವಿಶ್ವ ದಿನವನ್ನು ಶ್ರವಣ ದೋಷವನ್ನು ಮುಂಚಿತವಾಗಿ ಗುರುತಿಸುವಿಕೆ ಮತ್ತು ಚಿಕಿತ್ಸೆ, ಶ್ರವಣ ಆರೈಕೆ ಬಗ್ಗೆ ಜಾಗೃತಿ ಮತ್ತು ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಮಾಡಲಾಗುತ್ತಿದೆ. ನಮ್ಮ ಆಸ್ಪತ್ರೆಯಲ್ಲಿ ಕಕ್ಲಾರ್ ಇಂಪ್ಲಾಂಟ್ ಸರ್ಜರಿ ನೋಂದಣಿ ಇರುವುದು ಸಂತೋಷದ ವಿಷಯವಾಗಿರುತ್ತದೆ. ಈ ಚಿಕಿತ್ಸೆಯು 100ಕ್ಕೆ 100 ಭಾಗ ಕಿವುಡುತನ ಇರುವ ಮಕ್ಕಳಿಗೆ ವರದಾನವಾಗಿದೆ ಎಂದು ತಿಳಿಸಿದರು. ನಮ್ಮ ಸಂಸ್ಥೆಯಲ್ಲಿ 6 ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆಯಾಗಿದ್ದು, ಅವರ ಬೆಳವಣಿಗೆ ಗುರುತಿಸಲು ಅವರನ್ನು ಸನ್ಮಾನಿಸಲಾಗಿದೆ. ಒಂದು ಶಸ್ತ್ರಚಿಕಿತ್ಸೆ ಹೊರಗಡೆಗೆ ಖಾಸಗಿ ಆಸ್ಪತ್ರೆಯಲ್ಲಿ 11 ಲಕ್ಷ ವೆಚ್ಚವಾಗುತ್ತದೆ. ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ನಮ್ಮಲ್ಲಿ ಮಾಡಲಾಗಿದೆ ಎಂದು ತಿಳಿಸಿದರು. ಅವನಿಗೆ ಹುಟ್ಟಾಡಿಂದಲೇ ಕಿವಿ ಕೇಳಿಸ್ತಿರ್ಲಿಲ್ಲ. ನಾವು ಒಂದು ವರ್ಷ 9 ತಿಂಗಳು ಇದ್ದಾಗ ನಾವು ಹಾಸನಿಗೆ. ಕಾರ್ಯಕ್ರಮದಲ್ಲಿ ವೈದ್ಯರುಗಳಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಚನ್ನವೀರಪ್ಪ, ಡಾಕ್ಟರ್ ನಾಗೇಶ್ ಆರಾಧ್ಯ, ಡಾಕ್ಟರ್ ಹೇಮಂತ್, ಡಾಕ್ಟರ್ ಮಾನುಪ್ರಕಾಶ್ ಭಾಗವಹಿಸಿದರು. ಅರ್ಕಲ್ಗೂಡು ಪಟ್ಟಣದ ಐತಿಹಾಸಿಕ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಮಂಗಳವಾರ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನೆರವೇರಿತು. ಬೆಳಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕ ಹಾಗೂ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಪೂಜೆ ಸಲ್ಲಿಸಿದ ಬಳಿಕ ಕೃಷ್ಣಗಂಧೋತ್ಸವ ನಡೆಸಲಾಯಿತು. ಉತ್ಸವದಲ್ಲಿ ಬಂದ ದೇವರ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು. ಶಾಸಕ ಎ ಮಂಜು ರಥಕ್ಕೆ ಪೂಜೆ ಸಲ್ಲಿಸಿ ಈಡುಕಾಯಿ ಹೊಡೆದು ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವವು ಅದ್ದೂರಿಯಾಗಿ ನಡೆಯುತ್ತಿದ್ದು, ಭಕ್ತರು ಧನ್ಯತಾ ಭಾವದಿಂದ ಪುನೀತರಾಗಿದ್ದಾರೆ ಎಂದರು. ನೆರೆದಿದ್ದ ಭಕ್ತರು ಗೋವಿಂದನಾಮ ಸ್ಮರಣೆ ಮಾಡುತ್ತಾ ರಥಬೀದಿಯಲ್ಲಿ ತೇರನ್ನು ಎಳೆದು ಸಂಭ್ರಮಿಸಿದರು. ರಥ ಸ್ವಸ್ಥಾನ ಸೇರಿದ ಬಳಿಕ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಸಲಾಯಿತು. ಪ್ರತಿ ವರ್ಷದಂತೆ ಇವತ್ತು ಅರ್ಕಲಗೂಡಿನಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ರಥೋತ್ಸವ ನಡೀತು. ನಿಜವಾಗ್ಲೂ ಕೂಡ ವರ್ಷದಂತೆ ವಿಜೃಂಭಣೆಯಾಗಿ ಮಾಡ್ತಿದ್ದಾರೆ. ಲಕ್ಷ್ಮೀ ನರಸಿಂಹ ದೇವರು ನಾಡಿನ ಜನತೆಗೆ, ತಾಲೂಕಿನ ಜನತೆಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಮುಖಂಡರಾದ ನರಸೇಗೌಡ, ಹೂವಣ್ಣ, ರಮೇಶ್ ವಾಟಾಳ್, ಎಎಸ್ ಹಿರಣ್ಣಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜ್, ಕಂದಾಯ ನಿರೀಕ್ಷಕ ಕೆಎಸ್ ಲೋಕೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್, ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಚ್ಆರ್ ನರಸಿಂಹಮೂರ್ತಿ, ಕಾರ್ಯದರ್ಶಿ ಜಿ ರಮೇಶ್ ಉಪಸ್ಥಿತರಿದ್ದರು. ಎತ್ತಿನಹೊಳೆ ಯೋಜನೆ ಕಾಮಗಾರಿಯಿಂದ ಹಾನಿಗೊಳಗಾದ ಮನೆಗಳ ಮಾಲೀಕರಿಗೆ ಸರ್ಕಾರದ ಪರವಾಗಿ ಪರಿಹಾರ ಚೆಕ್ಗಳನ್ನು ಶಾಸಕ ಸಿಮೆಂಟ್ ಮಂಜು ವಿತರಿಸಿದರು. ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪರಿಹಾರ ಚೆಕ್ ವಿತರಿಸಿ ಮಾತನಾಡಿದ ಅವರು, ತಾಲೂಕಿನ ಮಾರ್ನಹಳ್ಳಿ ಭಾಗದಲ್ಲಿ ಎತ್ತಿನಹೊಳೆ ಯೋಜನೆಯಡಿ ಸುರಂಗ ಮುಖಾಂತರ ನೀರು ಹರಿಸುವ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸುಮಾರು 20 ಮನೆಗಳಿಗೆ ಹಾನಿಯುಂಟಾಗಿತ್ತು. ಸುರಂಗ ನಿರ್ಮಾಣದ ವೇಳೆ ಸಿಡಿಸಿದ ಸ್ಫೋಟಕಗಳಿಂದ ಅನೇಕ ಬಡ ಮತ್ತು ಕಾರ್ಮಿಕರ ಮನೆಗಳಿಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದ್ದು, ವಾಸ ಮಾಡಲು ಅಸಾಧ್ಯವಾಗಿತ್ತು. ಹಾನಿಗೊಳಗಾದ ಮನೆಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಹೇಳಿದರು. ಇದರ ಫಲವಾಗಿ ಸರ್ಕಾರವು ಮೊದಲ ಹಂತದಲ್ಲಿ ಸುಮಾರು 2 ಕೋಟಿ ಪರಿಹಾರವನ್ನು ಬಿಡುಗಡೆ ಮಾಡಿದ್ದು, ಅದರ ಮೊದಲ ಹಂತದ ಚೆಕ್ಗಳನ್ನು ಈ ದಿನ ವಿತರಿಸಲಾಗಿದೆ ಎಂದು ತಿಳಿಸಿದರು. ಎತ್ತಿನಹೊಳೆಯ ಏನು ಕಾಮಗಾರಿ ನಡೀತಿದೆ ಮಾರ್ನಹಳ್ಳಿಯಲ್ಲಿ, ಈ ಭಾಗದಲ್ಲಿ ಒಳಗೆ ಟನಲ್ ಮುಖಾಂತರ ನೀರು ಹರಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಸುಮಾರು 20 ಮನೆಗಳಿಗೆ ಹಾನಿಯಾಗಿತ್ತು. ಈ ನಿಟ್ಟಿನಲ್ಲಿ ಈ ದಿನ ಅವರಿಗೆ ಪರಿಹಾರದ ಚೆಕ್ಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಹಿಂದೆ ಈ ಭಾಗದಲ್ಲಿ ಟನಲ್ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಬಡ ಕುಟುಂಬಗಳ ಮನೆಗೆ ಏನು ಹಾನಿಯಾಗಿತ್ತು, ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದು, ಈ ರೀತಿ ಹಾನಿಯಾಗಿರ್ತಕ್ಕಂಥ ಮನೆಗೆ ಇರ್ತಕ್ಕಂಥ ಮನೆಯ ಬೆಲೆಯನ್ನು ಸರ್ಕಾರ ಪರಿಹಾರವಾಗಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದು. ಇವತ್ತು ಪರಿಹಾರವನ್ನು ಸುಮಾರು 2 ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರದಿಂದ ಇವತ್ತು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಈ ಭಾಗದಲ್ಲಿ ಎತ್ತಿನಹೊಳೆ ಕಾಮಗಾರಿ ನಡೀತಕ್ಕಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ಜಮೀನುಗಳನ್ನ ಕಳ್ಕೊಂಡಿರ್ತಕ್ಕಂಥಿರ್ಬೋದು, ಮನೆಗಳನ್ನ ಕಳ್ಕೊಂಡಿರ್ತಕ್ಕಂಥಿರ್ಬೋದು. ಎಲ್ಲ ಬಡ ಸಮುದಾಯದವರೇ ಹೆಚ್ಚಿನ ಭಾಗ ಇರೋದ್ರಿಂದ
ಅವರೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡಬೇಕು, ಮೂಲಭೂತ ಸೌಕರ್ಯವನ್ನು. ಹೋಳಿ ಹಬ್ಬದ ಪ್ರಯುಕ್ತ ನಗರದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಉತ್ತರ ದಿಕ್ಕಿನ ರಸ್ತೆಯ ಕಾಮನ ಮೂಲೆಯಲ್ಲಿ ಕಾಮದಹನ ಕಾರ್ಯಕ್ರಮವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಚಿರುಮನೆಯಿಂದ ಸಂಪ್ರದಾಯಬದ್ಧವಾಗಿ ಆರಂಭಗೊಂಡ ಈ ಆಚರಣೆ ಭಕ್ತಿಭಾವದ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅರ್ಚಕ ಸುಧೀಂದ್ರ ಆಚಾರ್, ಕಾಮದಹನ ಕೇವಲ ಆಡಂಬರ, ಮೋಜು ಮಸ್ತಿ ಅಥವಾ ಸಂಭ್ರಮಕ್ಕಾಗಿ ಆಚರಿಸುವ ಹಬ್ಬವಲ್ಲ. ಇದು ನಮ್ಮಲ್ಲಿರುವ ಅಹಂಕಾರ, ಕಾಮ, ಕ್ರೋಧಾದಿಗಳನ್ನು ಸಂಕೇತವಾಗಿ ದಹಿಸಿ ಸುಖಶಾಂತಿಯನ್ನು ಬರಮಾಡಿಕೊಳ್ಳುವ ಸಂಪ್ರದಾಯ. ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುವ ಆಧ್ಯಾತ್ಮಿಕ ಹಬ್ಬವೇ ಕಾಮದಹನ ಎಂದು ತಿಳಿಸಿದರು. ಸಾವಿರಾರು ವರ್ಷಗಳಿಂದ ದೇವಾಲಯದ ಉತ್ತರ ಬೀದಿಯ ಕಾಮನ ಮೂಲೆಯಲ್ಲಿ ಈ ಪದ್ಧತಿ ನಿರಂತರವಾಗಿ ನಡೆಯುತ್ತಾ ಬಂದಿರುವುದು ವಿಶೇಷವೆಂದು ಅವರು ಹೇಳಿದರು. ಕಾಮನ ಮೂಲೆ ಅಂತೇಳಿ ಪ್ರಸಿದ್ಧ. ಇದು ಇವತ್ತಿಂದಲ್ಲ, ಸುಮಾರು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಪದ್ಧತಿ. ಅದೇ ರೀತಿಯಾಗಿ ಕಾಮನ ಹುಣ್ಣಿಮೆ ದಿನ ಇಲ್ಲಿ ಕಾಮದಹನ. ಕಾಮ ಅಂದ್ರೆ ಏನಪ್ಪ ಅಂದ್ರೆ ಆಸೆ. ನಮ್ಮಲ್ಲಿಂದ ದುರಾಸೆಗಳನ್ನ ಸುಟ್ಟು ಒಳ್ಳೆ ಆಸೆಗಳನ್ನು ಸೃಷ್ಟಿ ಕೊಟ್ಟು ಸಮಾಜವನ್ನು ಉನ್ನತ ಮಾರ್ಗಕ್ಕೆ ತರುವಂತ ಒಂದು ಸಭೆ. ನಮ್ಮಲ್ಲಿ ಏನೇನು ಸುಟ್ಟು ಕೆಟ್ಟ ಗುಣಗಳಿರ್ತದೆ ಅದೆಲ್ಲ ಸುಟ್ಟು ಭಸ್ಮ ಮಾಡಬೇಕು. ಆ ಭಸ್ಮ ಮಾಡಿ ಒಳ್ಳೆ ಗುಣಗಳನ್ನು ತಂದು, ಸಾತ್ವಿಕ ಗುಣಗಳನ್ನು ತಂದು ಸಾತ್ವಿಕ ಜೀವನ ನಡೆಸಿ ಸಮಾಜ ಸುಖೀರಾಜ್ಯವಾಗಬೇಕು ಅನ್ನೋ ಉದ್ದೇಶನಷ್ಟೇ. ಕಾಮದಹನ ಅಂದ್ರೆ ಏನು ಆಟ ಆಡಕ್ಕೆ ಮಾತಾಡಕ್ಕೆ ಅಂತ ಕಾರ್ಯಗಳೆಲ್ಲ. ಇದು ನಮ್ಮಲ್ಲಿದ್ದಂಥ ಗುಣಗಳನ್ನು ನಾಶ ಮಾಡಬೇಕು ಅಂತಾರೆ. ಪುರಾಣಗಳ ಪ್ರಕಾರ ಇದಕ್ಕೆ ಹೋಲಿ ಹಬ್ಬ ಅಂತಾರೆ. ಹೋಲಿ ಅಂದ್ರೆ ಆ ಹೋಲಿ ಒಬ್ಬಳು ರಾಕ್ಷಸಿ, ಅವಳನ್ನ ಪ್ರಹ್ಲಾದನ ಸಂಹಾರ ಮಾಡಕ್ಕೆ ಬಂದಿರ್ತಾಳೆ. ಅವಳನ್ನ ಸಂಹಾರ ಮಾಡಿದಂತ ದಿನ ಹೋಳಿ ಹಬ್ಬ ಅಂತೇಳಿ. ಎರಡನೇದಾಗಿ ವಸಂತ ಋತುವನ್ನ ನಾವು. ಈ ಸಂದರ್ಭದಲ್ಲಿ ಕಾಮದಹನ ಸಮಿತಿಯ ಲಕ್ಷ್ಮೀಕಾಂತ್ ಚಾವ್ಡಾ, ಪಣೀಂದ್ರ, ಎಸ್ಬಿಐ, ಮಂಜುನಾಥ್, ಕನ್ನಡ ಪ್ರೇಮಿ ತೀರ್ಥಂಕರ್, ಉದ್ಯಮಿ ಸಂತೋಷ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ವಿವಿಧ ಉದ್ಯಾನವನಗಳಲ್ಲಿ ಮಕ್ಕಳ ಆಟಿಕೆ ಸಾಮಗ್ರಿಗಳು ಮತ್ತು ಓಪನ್ ಜಿಮ್ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು. ಪಟ್ಟಣದ ಹೇಮಾವತಿ ನಾಲೆಯ ಪಕ್ಕದಲ್ಲಿರುವ ಹೇಮಾವತಿ ಉದ್ಯಾನವನದಲ್ಲಿ ಮಕ್ಕಳ ಆಟಿಕೆ ಸಾಮಗ್ರಿಗಳು ಮತ್ತು ಓಪನ್ ಜಿಮ್ ಉದ್ಘಾಟಿಸಿ ಮಾತನಾಡಿ, ಮನುಷ್ಯನ ದೇಹವನ್ನು ದಂಡಿಸಲು ಮನಸ್ಥಿತಿಯನ್ನು ಸಮಾನ ಸ್ಥಿತಿಯಲ್ಲಿಟ್ಟುಕೊಳ್ಳಲು ಸಹಕಾರಿಯಾಗಿರುವ ಜಿಮ್ ಸಾಮಗ್ರಿಗಳನ್ನು ಪುರಸಭೆಯ ಅನುದಾನದ ಅಡಿಯಲ್ಲಿ ಪಟ್ಟಣದ ಬೇಡಿಕೆಗೆ ಅನುಗುಣವಾಗಿ ಹೌಸಿಂಗ್ ಬೋರ್ಡ್, ಪುನೀತ್ ರಾಜ್ಕುಮಾರ್ ಉದ್ಯಾನವನ, ವೆಂಕಟೇಶ್ವರ ಲೇಔಟ್ ಹಾಗೂ ಹೇಮಾವತಿ ಉದ್ಯಾನವನ 2 ಭಾಗಗಳಲ್ಲಿ ಒಟ್ಟು 6 ಸ್ಥಳಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಓಪನ್ ಜಿಮ್ ಅನ್ನು ಪ್ರಾರಂಭಿಸಲಾಗಿದೆ. ಅದೇ ರೀತಿ ಇನ್ನೂ ಬೇಡಿಕೆ ಹೆಚ್ಚು ಇದ್ದಲ್ಲಿ ವಿವಿಧ ಕಡೆ ಓಪನ್ ಜಿಮ್ ಅನ್ನು ಪ್ರಾರಂಭಿಸಲು ಮುಂದಾಗಿದ್ದೇವೆ. ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗಿದೆ. ಈ ಅನುಕೂಲವನ್ನು ಪ್ರತಿಯೊಬ್ಬರು ಕೂಡ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ನಮ್ಮ ಚನ್ನರಾಯಪಟ್ಟಣ ಪುರಸಭೆ ವ್ಯಾಪ್ತಿಯಲ್ಲಿ ಬೇಡಿಕೆಗೆ ಅನುಗುಣವಾಗಿ 5 ಪಾರ್ಕ್ಗಳಲ್ಲಿ, 6 ಪಾರ್ಕ್ಗಳಲ್ಲಿ ಈ ಒಂದು ಓಪನ್ ಜಿಮ್ಗೆ ಅವಕಾಶವನ್ನು ಮಾಡಿದ್ದೇವೆ. ಪ್ರಥಮ ಹಂತದಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ತುಂಬ ಜನಕ್ಕೆ ಇವತ್ತು ಉಪಯೋಗ ಕೂಡ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ಸ್ಕೇಟಿಂಗ್ನವರು ಕೂಡ ಹಿಂದೆ ಪಕ್ಕದ ಪಾರ್ಕ್ನಲ್ಲಿ ಅಲ್ಲಿ ಟೀಚರ್ಸು ಮತ್ತು ಮಕ್ಕಳು ಪೇರೆಂಟ್ಸ್ ಮನವಿ ಮಾಡಿದ್ದಾರೆ. ಅದನ್ನು ಕೂಡ ನೆಲಹಾಸನ್ನು ನೀಟಾಗಿ ಈಗಾಗಲೇ ಮಾಡಿಕೊಡ್ತಕ್ಕಂಥ ಅವಕಾಶವನ್ನು ನೀಡಲಾಗಿದೆ. ಇನ್ನೊಂದು ಪಾರ್ಕಿಗೂ ಕೂಡ ಮಕ್ಕಳಿಗೆ ಅವಕಾಶ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಅದನ್ನು 2ನೇ ಹಂತದಲ್ಲಿ ಅದನ್ನು ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಇವತ್ತು ಬಹುಶಃ ಈಗಾಗಲೇ ನಮ್ಮ ಮನೆ ಪಕ್ಕದ ವೆಂಕಟೇಶ್ವರದಲ್ಲಿ ಉಪಯೋಗಿಸ್ತಾ ಇರೋದೊಂದು ಉದ್ಘಾಟನೆನ ಬಹುಶಃ 2 ದಿವಸದಲ್ಲಿ ಅದನ್ನು ಕೂಡ ಮಾಡಿಕೊಡೋದಂತ ಹೌಸಿಂಗ್ ಬೋರ್ಡ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಉದ್ಯಾನವನ, ಆಮೇಲೆ ಹೇಮಾವತಿ, ಒಟ್ಟು 6 ಪಾರ್ಕ್ಗಳಲ್ಲಿ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ, ಪುರಸಭೆಯ ಮಾಜಿ ಅಧ್ಯಕ್ಷರುಗಳಾದ ಸುರೇಶ್, ಮೋಹನ್, ಟಿಎಪಿಎಂಸಿ ಮಾಜಿ ಅಧ್ಯಕ್ಷ ಕುಂಬಾರಹಳ್ಳಿ ರಮೇಶ್, ಪುರಸಭೆ ಮುಖ್ಯಾಧಿಕಾರಿ ಯತೀಶ್, ಆರೋಗ್ಯ ನಿರೀಕ್ಷಕ ಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದರು. ಕ್ರೀಡೆಗಾಗಿ ಬಡ ಕಾರ್ಮಿಕರ ಮತ್ತು ರೈತರ ಹೊಟ್ಟೆ ಮೇಲೆ ಹೊಡೆಯುವ ನಿರ್ಧಾರದಿಂದ ಸರ್ಕಾರ ಕೂಡಲೇ ಹಿಂದೆ ಸರಿಯಬೇಕು. ಇಲ್ಲದಿದ್ದರೆ ಜೈ ಕರ್ನಾಟಕ ಪರಿಷತ್ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ನಾರಾಯಣ್ ಎಚ್ಚರಿಸಿದರು. ಪಟ್ಟಣದ ರೇಷ್ಮೆ ಕಾರ್ಖಾನೆ ಮುಂಭಾಗ ರೇಷ್ಮೆ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿ ವತಿಯು ಕಳೆದ 13 ದಿನಗಳಿಂದ ಕಾರ್ಮಿಕರ ಜೊತೆಗೂಡಿ ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿ, ರಾಜಶ್ರೀ ನಾಲ್ಮಡಿಯವರ ಆಶಯಕ್ಕೆ ಧಕ್ಕೆ. ರಾಜಶ್ರೀ ನಾಲ್ಮಡಿ ಕೃಷ್ಣರಾಜ ಒಡೆಯರು ಈ ಭಾಗದ ಜನರಿಗೆ ಉದ್ಯೋಗ ನೀಡಲು ಕಟ್ಟಿಸಿದ ಈ ಕಾರ್ಖಾನೆ ಕೇವಲ ಕಟ್ಟಡವಲ್ಲ, ಅದೊಂದು ಪರಂಪರೆ. ಆ ಪರಂಪರೆಯನ್ನು ಅಳಿಸಲು ಜೈ ಕರ್ನಾಟಕ ಪರಿಷತ್ತು ಎಂದಿಗೂ ಬಿಡುವುದಿಲ್ಲ ಎಂದರು. ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ರಾಜಕಾರಣ, ಈ ಸರ್ಕಾರ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಏನು ನಮ್ಮ ರೇಷ್ಮೆ ಕಚ್ಚಾ ಇಲ್ಲಿಂದ ನಮಗೆ ಹೋಗುತ್ತೋ, ಬರೀ ಇಲ್ಲಿ ಮಾತ್ರ ಒಂದು 190 ನೌಕರರಿಗೆ ಅವರು ಮಾತ್ರ ಅಲ್ಲ. ಇದು ಇಲ್ಲಿಂದ ಹೋಗ್ತಕ್ಕಂಥ ಬೇರೆ ಬೇರೆ ಘಟಕಗಳಿಗೆ ಇಲ್ಲಿಂದ ಕಚ್ಚಾ ಹೋಗಿ ಅಲ್ಲಿಯೂ ಕೂಡ ಆ ನೌಕರರ ಕುಟುಂಬಕ್ಕೂ ಅವರ. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು.
ಕ್ಷೇತ್ರದ ವ್ಯಾಪ್ತಿಯ ವಿವಿಧ ನಾಲೆಗಳ ಅಭಿವೃದ್ಧಿಗೆ 166 ಕೋಟಿ ಅನುದಾನ ತಂದಿರುವುದಾಗಿ ಶಾಸಕ ಡಿ ರವಿಶಂಕರ್ ಹೇಳಿದರು. ತಾಲೂಕಿನ ಕಗ್ಗೆರೆ ಗ್ರಾಮದ ಬಳಿ ರಾಮಸಮುದ್ರ ಉಪನಾಲೆಗೆ 43 ಕೋಟಿ ರುಗಳ ವೆಚ್ಚದಲ್ಲಿ ಕೈಗೊಂಡಿರುವ ಆಧುನೀಕರಣ ಕಾಮಗಾರಿ ಪರಿಶೀಲಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಅನುದಾನದಲ್ಲಿ 16 ಕಿಲೋಮೀಟರ್ ಕಾಮಗಾರಿ ಮಾಡಲಾಗುತ್ತಿದೆ ಎಂದರು. ರೈತರು ಸುಭಿಕ್ಷವಾಗಿರುವ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಿ ಆಹಾರ ಭದ್ರತೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಸಾಧ್ಯವಾಗುವುದರಿಂದ ನಮ್ಮ ಸರ್ಕಾರ ಅವರ ಅನುಕೂಲ ಮತ್ತು ಏಳಿಗೆಗೆ ವಿವಿಧ ಇಲಾಖೆಗಳ ಮೂಲಕ 16,000 ಕೋಟಿ ರುಗಳನ್ನು ನೀಡುತ್ತಿದ್ದು ಇದರ ರಾಜ್ಯಗಳಿಗೆ ಮಾದರಿಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಅನುಕೂಲ ಆಗಬೇಕಂತ ನಿಟ್ಟಲ್ಲಿ ಈ ಭಾಗದಲ್ಲಿ ನಾಲಾ ಆಧುನೀಕರಣ ಆಗಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಾಲಾ ಆಧುನೀಕರಣ ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒತ್ತಾಯವನ್ನು ಮಾಡಿದರು. ಅದರಂತೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಅವರ ಜೊತೆ ಚರ್ಚೆಯನ್ನು ಮಾಡಿ ಕಳೆದ ಒಂದು ಟಿಎಪಿಸಿಎಂಸಿ ಮಾಜಿ ಅಧ್ಯಕ್ಷ ಎಸ್ ಸಿದ್ದೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಎಸ್ ಮಹದೇವ್, ಉದಯ್ ಶಂಕರ್, ತಾಲೂಕು ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ತಿಪ್ಪೂರು ಮಹದೇವ ನಾಯ್ಕ, ವಕ್ತಾರ ಸೈಯದ್ ಜಾಬೀರ್, ಒಬಿಸಿ ಘಟಕದ ಅಧ್ಯಕ್ಷ ದೆಗ್ಗನಹಳ್ಳಿ ಆನಂದ್ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಭಕ್ತಿಯ ಮೂಲಕ ಜ್ಞಾನ ಮಾರ್ಗವನ್ನು ಸಾರಿದ ಕೈವಾರ ತಾತಯ್ಯ ಅವರ ಆದರ್ಶಗಳನ್ನು ಜೀವನಕ್ಕೆ ಅಳವಡಿಸಿಕೊಳ್ಳಿ, ಯುವ ಜನತೆಗೆ ರಮೇಶ್ ಸಲಹೆ. ಬಡ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೆಚ್ಚ ಭರಿಸಿದ ಕಾಲೇಜಿನ ಹಳೆ ವಿದ್ಯಾರ್ಥಿ, 2 ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಉತ್ತಮ ಕಾರ್ಯಕ್ಕೆ ಮೆಚ್ಚುಗೆಯ ಶ್ಲಾಘನೆ. ಹಳ್ಳಿ ಮೈಸೂರು ಶಾಲೆಯಲ್ಲಿ ವಿಜ್ಞಾನದ ಕಲರವ, ವಿದ್ಯಾರ್ಥಿಗಳ ಪ್ರತಿಭೆಗೆ ಸಾಕ್ಷಿಯಾದ ವಸ್ತು ಪ್ರದರ್ಶನ, ಗ್ರಾಮೀಣ ಭಾಗದ ಶಾಲೆಯಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.